ಕೃಪೆಯ ಅವಧಿ ಮುಗಿಯುತ್ತಿದೆ. ನಾವು ಹೋರಾಡುವುದು ಮನುಷ್ಯರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶದ ದುರಾತ್ಮಗಳ ಸೇನೆಯ ಮೇಲೆ ಹೋರಾಡುತ್ತಿದ್ದೇವೆ. Grace, period, ending. ಅತಿ ಶೀಘ್ರದಲ್ಲಿ ಎಫೆಸ 6ನೇ ಅಧ್ಯಾಯ 12ನೇ ವಚನ ಆಧಾರದಲ್ಲಿ ನಿಮಗಾಗಿ ಕತ್ತಲೆಯ ದೊಡ್ಡ ಸಾಮ್ರಾಜ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಹಾಗೂ ದರ್ಶನದ ಕೊಡುಗೆ ಬರಲಿದೆ. ತಪ್ಪದೆ ಆ ವಿಡಿಯೋಗಳನ್ನು ನೋಡಿರಿ. ಆಳವಾದ ಅರ್ಥ ಆ ವಚನದ ಕುರಿತು ಒಂದು ಪಾಯಿಂಟ್ ಮೇಲೆ, ಶೀರ್ಷಿಕೆ ಮೇಲೆ ಸರಣಿ ವಿಡಿಯೋಗಳನ್ನು ಮಾಡಲಿದ್ದೇನೆ. ಈ ವಿಡಿಯೋ ನೋಡಿ. ಈ ರೀತಿಯಾದ ಆನಿಮೇಷನ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿದ್ದರೆ, ಇಲ್ಲದಿದ್ದರೆ ಬೇಡ. ಈಗ ತಂದು ನಿಲ್ಲಿಸೋಕೆ ಸಾಧ್ಯನಾ? ಬನ್ನಿ, ಇವತ್ತು ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಅಂಥದ್ದೇ ಒಂದು ರೋಚಕ ಕಥೆಯನ್ನು ನೋಡೋಣ. ಒಬ್ಬ ರಾಜ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಿಬಿಡ್ತು ಅಂತ ತಿಳಿಯೋಣ. ಈ ಒಂದು ಮಾತಿನೊಂದಿಗೆ ನಮ್ಮ ಪಯಣ ಶುರು ಮಾಡೋಣ. ನೋಡಿ, ಬೈಬಲ್ನಲ್ಲಿ ಈಜಿಪ್ಟ್, ಬ್ಯಾಬಿಲಾನ್ ಅಂತೆಲ್ಲ ಎಷ್ಟೋ ಪ್ರಬಲ ಶತ್ರುಗಳಿದ್ರು. ಆದರೆ ದೇವರು ಯಾವತ್ತೂ ಕ್ಷಮಿಸಲೇಬಾರದ ಶಾಶ್ವತ ದ್ವೇಷಕ್ಕೆ ಪಾತ್ರವಾದ ಜನಾಂಗ ಅಂತ ಗುರುತಿಸಿದ್ದು ಒಂದೇ ಒಂದನ್ನ. ಯಾವುದು ಆ ಜನಾಂಗ? ಅಷ್ಟೊಂದು ತೀವ್ರವಾದ ತೀರ್ಪಿಗೆ ಕಾರಣವಾದರೂ ಏನು? ನಾವು ಈ ಕಥೆಯನ್ನ ಅದರ ಅಂತ್ಯದಿಂದಲೇ ಶುರು ಮಾಡೋಣ. ಅಂದರೆ ಸುಮಾರು 500 ವರ್ಷಗಳ ನಂತರ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಹಾಮಾನ್ ಅನ್ನೋ ಒಬ್ಬ ಪ್ರಭಾವಿ ಮಂತ್ರಿ ಯಹೂದಿ ಜನಾಂಗವನ್ನೇ ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ಅಳಿಸಿ ಹಾಕೋಕೆ ಒಂದು ಭಯಾನಕ ಸಂಚು ರೂಪಿಸಿದ್ದ. ಇತಿಹಾಸದ ಒಂದು ನಿರ್ಣಾಯಕ ಘಟ್ಟ ಅದು. ಒಂದು ವೇಳೆ ಹಾಮಾನನ ಆ ಕ್ರೂರ ಯೋಜನೆ ಯಶಸ್ವಿ ಆಗ್ಬಿಟ್ಟಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಇದು ಕೇವಲ ಒಂದು ಜನಾಂಗದ ಅಂತ್ಯ ಆಗಿರಲಿಲ್ಲ. ಜೆರುಸಲೇಮ್ಗೆ ವಾಪಸ್ ಹೋಗೋ ಕನಸು ನುಚ್ಚು ನೂರಾಗ್ತಿತ್ತು. ದೇವರ ದೇವಾಲಯ ಮತ್ತೆ ಕಟ್ಟೋಕಾಗ್ತಿರ್ಲಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಇಡೀ ರಕ್ಷಣಾ ಯೋಜನೆ ನಿಂತೋಗ್ಬಿಡ್ತಿತ್ತು. ಇದರ ಪರಿಣಾಮ ಅಷ್ಟು ಗಂಭೀರವಾಗಿತ್ತು. ಸರಿ, ಈಗ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆನೇ ಇದು. 500 ವರ್ಷಗಳ ಹಿಂದೆ ಎಲ್ಲೋ ನಡೆದ ಒಂದು ಘಟನೆ ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ಹೇಗೆ ಕಾರಣವಾಯಿತು? ಈ ಲಿಂಕ್ ಎಲ್ಲಿದೆ? ಬನ್ನಿ, ಈ ನಿಗೂಢತೆಯನ್ನ ಈಗ ಒಟ್ಟಿಗೆ ಭೇದಿಸೋಣ. ಈ ಸಂಘರ್ಷದ ಮೂಲವನ್ನು ಹುಡುಕೋಕೆ ನಾವು ಸಮಯದ ಹಿಂದಕ್ಕೆ ಹೋಗಬೇಕು. ಯಾಕಂದ್ರೆ ಇದು ಕೇವಲ 2 ಜನಾಂಗಗಳ ನಡುವಿನ ಯುದ್ಧವಾಗಿ ಶುರುವಾಗಿದ್ದಲ್ಲ, ಬದಲಾಗಿ ಒಂದು ಕುಟುಂಬದೊಳಗಿನ ದ್ವೇಷದಿಂದ ಹುಟ್ಟುಕೊಂಡು ಒಂದು ಇಡೀ ಜನಾಂಗದ ಶಾಪವಾಗಿ ಬದಲಾಗಿತ್ತು. ಹಾಗಾದ್ರೆ ಈ ಅಮಾಲೇಕ್ ಅಂದ್ರೆ ಯಾರು? ಇವನ ಕಥೆ ಏನು? ಕೇಳಿ. ಈತ ಯಾಕೋಬನ ಅವಳಿ ಸಹೋದರನಾದ ಏಸಾವನ ಮೊಮ್ಮಗ. ಈತನಿಗೆ ದ್ವೇಷ ಅನ್ನೋದು ಬಳುವಳಿಯಾಗಿ ಬಂದಿತ್ತು. ಅಂದ್ರೆ 2 ಕಡೆಯಿಂದ. ಒಂದು, ಅವನ ಅಜ್ಜ ಏಸಾವನಿಗೆ ತನ್ನ ತಮ್ಮ ಯಾಕೋಬನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇತ್ತು. ಇನ್ನೊಂದು ಕಡೆ ಅವನ ತಾಯಿ ತಿನ್ನೋಳನ್ನ ಅಬ್ರಹಾಮನ ಕುಟುಂಬ ತಿರಸ್ಕರಿಸಿತು. ಹೀಗಾಗಿ ಅಮಾಲೇಕನ ರಕ್ತದಲ್ಲೇ ತಿರಸ್ಕಾರ ಮತ್ತು ಸೇಡು 2 ಸೇರಿ ಹೋಗಿತ್ತು. ನೋಡಿ, ಈ ದ್ವೇಷ ಎಷ್ಟು ಆಳವಾಗಿ ಬೇರೂರಿತ್ತು ಅನ್ನೋಕೆ ಈ ಒಂದು ಮಾತೇ ಸಾಕ್ಷಿ. ಏಸಾವನ ಈ ದ್ವೇಷ ಅವನ ಜೊತೆಗೆ ಸಾಯಲಿಲ್ಲ, ಬದಲಾಗಿ ಅದು ಅವನ ಮುಂದಿನ ತಲೆಮಾರಿಗೆ ಅಂದರೆ ಅವನ ಸಂತತಿಗೆ ವರ್ಗಾವಣೆ ಆಯಿತು. ಹಾಗಿದ್ರೆ ಬರೀ ಕುಟುಂಬದ ದ್ವೇಷಕ್ಕೆ ದೇವರು ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾನಾ? ಇಲ್ಲ. ಆ ಕಹಿ ಭಾವನೆ ಒಂದು ಕ್ಷಮಿಸಲಾಗದ ಅಪರಾಧವಾಗಿ ಬದಲಾದಾಗ ದೇವರ ತೀರ್ಪು ಬಂತು. ಅಮಾಲೇಕ್ಯರು ಅಂಥದ್ದೇವು ಮಾಡಿದ್ರು. ಈಗ ಅದರ ಬಗ್ಗೆ ನೋಡೋಣ. ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. 100 ವರ್ಷಗಳ ಗುಲಾಮಿಗಿರಿಯಿಂದ ತಪ್ಪಿಸಿಕೊಂಡು ಬಂದ ಇಸ್ರಾಯೇಲಿಯರ ಸ್ಥಿತಿ ಹೇಗಿತ್ತು? ಅವರೊಂದು ಸೈನ್ಯವಾಗಿರಲಿಲ್ಲ. ಅವರು ದಣಿದು ಬಳಲಿ ನಿತ್ರಾಣಗೊಂಡಿದ್ದ ನಿರಾಶ್ರಿತರ ಒಂದು ದೊಡ್ಡ ಗುಂಪು. ಅವರಲ್ಲಿ ಹೆಚ್ಚಾಗಿ ಇದ್ದಿದ್ದು ಮಹಿಳೆಯರು, ಮಕ್ಕಳು, ವೃದ್ಧರು ಮತ್ತು ರೋಗಿಗಳು. ಅಮಾಲೇಕ್ಯರ ಕ್ರೌರ್ಯ ಇಲ್ಲಿ ಬಯಲಾಗುತ್ತೆ. ಅವರು ಇಸ್ರಾಯೇಲಿಯರ ಜೊತೆ ಮುಖಾಮುಖಿಯಾಗಿ ಹೋರಾಡಲಿಲ್ಲ, ಬದಲಾಗಿ ಆ ಗುಂಪಿನ ಕೊನೆಯಲ್ಲಿ ಅಂದರೆ ಹಿಂದೆ ಉಳಿದಿದ್ದ ಅತ್ಯಂತ ದುರ್ಬಲರಾದ ವೃದ್ಧರು, ರೋಗಿಗಳು ಮತ್ತು ಮಕ್ಕಳ ಮೇಲೆ ಹೇಳಿತನದಿಂದ ದಾಳಿ ಮಾಡಿದ್ರು. ಇದು ಯುದ್ಧವೇ ಅಲ್ಲ, ಇದು ಅಸಹಾಯಕರ ಕಗ್ಗೊಲೆ. ಬೈಬಲ್ನಲ್ಲಿ ಅವನು ದೇವರಿಗೆ ಭಯಪಡಲಿಲ್ಲ ಅಂದರೆ ಅದಕ್ಕೊಂದು ಗಂಭೀರವಾದ ಅರ್ಥ ಇದೆ. ಅಂದರೆ ಅವನು ಕೇವಲ ನಿಯಮ ಮುರಿದವನಲ್ಲ, ಬದಲಾಗಿ ಸರಿ ತಪ್ಪು, ಪಾಪ ಪುಣ್ಯ ಅನ್ನೋ ಯಾವ ನೈತಿಕ ಗಡಿಗಳೂ ಇಲ್ಲದ ಮನುಷ್ಯತ್ವವನ್ನೇ ಮರೆತ ಜನಾಂಗ ಅಂತ ಅರ್ಥ. ಅಮಾಲೇಕರು ಮಾಡಿದ ಆ ಮೊದಲ ದಾಳಿ
ಅದು ಕೇವಲ ಒಂದು ಘಟನೆಯಾಗಿ ನಿಲ್ಲಿಲ್ಲ. ಅದು ಮುಂದಿನ 400 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಕ್ರೌರ್ಯದ ಒಂದು ಕ್ರೂರ ಆರಂಭವಷ್ಟೇ ಆಗಿತ್ತು. ಈ ಟೈಮ್ಲೈನ್ ನೋಡಿ, 400 ವರ್ಷಗಳ ಸುದೀರ್ಘ ಕಾಲ ಅಮಾಲೇಕ್ಯರು ತಲೆಮಾರಿನಿಂದ ತಲೆಮಾರಿಗೆ ಇಸ್ರಾಯೇಲಿಯರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇದ್ರು. ಮರುಭೂಮಿಯಲ್ಲಿ ಶುರುವಾದ ದಾಳಿ ಅವರ ಬೆಳೆಗಳನ್ನ ನಾಶ ಮಾಡೋದು, ಅವರ ಹೆಣ್ಮಕ್ಕಳನ್ನ ಅಪಹರಿಸೋದು, ಹೀಗೆ ಅವರ ಕ್ರೌರ್ಯ ಮುಂದುವರಿಯುತ್ತಲೇ ಇತ್ತು. ಇದು ಆಕಸ್ಮಿಕವಾಗಿ ನಡೆದ ಯುದ್ಧವಲ್ಲ, ಪ್ರತಿ ಪೀಳಿಗೆಯೂ ಪ್ರಜ್ಞಾಪೂರ್ವಕವಾಗಿ ಮಾಡಿದ ಆಯ್ಕೆಯಾಗಿತ್ತು. 400 ವರ್ಷಗಳು ಅಂದರೆ ನಮಗದು ಬರೀ ಒಂದು ಸಂಖ್ಯೆ, ಆದರೆ ಅದನ್ನ ಹೀಗೆ ಯೋಚಿಸಿ, ಸುಮಾರು 16 ತಲೆಮಾರುಗಳು. ಅಂದರೆ 16 ತಲೆಮಾರುಗಳ ಕಾಲ ಇಸ್ರಾಯೇಲಿಯರು ಈ ಕ್ರೂರ ದಾಳಿಯ ಭಯದಲ್ಲೇ ಬದುಕಬೇಕಾಯ್ತು. ಈಗ ಕಥೆ ಇಸ್ರಾಯೇಲ್ನ ಮೊದಲ ರಾಜನಾದ ಸೌಲನ ಹತ್ರ ಬರುತ್ತೆ. ದೇವರು ಅವನಿಗೆ ಒಂದು ನಿರ್ಣಾಯಕ ಜವಾಬ್ದಾರಿಯನ್ನು ವಹಿಸ್ತಾನೆ. ಈ ಒಂದು ಜವಾಬ್ದಾರಿ ಅವನ ಆಳ್ವಿಕೆಯನ್ನ ಮತ್ತು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಲಿತ್ತು. 400 ವರ್ಷಗಳ ನಿರಂತರ ಕ್ರೌರ್ಯದ ನಂತರ ಕೊನೆಗೂ ದೇವರು ರಾಜ ಸೌಲನಿಗೆ ಒಂದು ಸ್ಪಷ್ಟ ಮತ್ತು ಅಂತಿಮ ಆಜ್ಞೆಯನ್ನು ಕೊಡ್ತಾನೆ. ಇದರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ, ಯಾವುದೇ ರಾಜಿಗೂ ಅವಕಾಶ ಇರಲಿಲ್ಲ. ಸಂಪೂರ್ಣ ಮತ್ತು ಅಂತಿಮ ನಾಶ ಅಷ್ಟೇ. ಆದರೆ ಸೌಲ ದೇವರ ಆಜ್ಞೆಯನ್ನ ಪೂರ್ತಿಯಾಗಿ ಪಾಲಿಸಲಿಲ್ಲ. ಅವನು ಒಳ್ಳೆಯ ದನಕರುಗಳನ್ನ ಯಜ್ಞಕ್ಕಾಗಿ ಅಂಥೇಳಿ ಉಳಿಸ್ಕೊಂಡ. ಶತ್ರು ರಾಜನಾದ ಅಗಾಗಾನನ್ನ ಒಂದು ಟ್ರೋಫಿಯ ಹಾಗೆ ಜೀವಂತವಾಗಿ ಉಳಿಸ್ಕೊಂಡ. ಸೌಲ ತನ್ನ ಕೆಲಸಗಳೆಲ್ಲ ಒಂದೊಂದು ಕಾರಣ ಕೊಟ್ಟ, ಆದರೆ ದೇವರ ದೃಷ್ಟಿಯಲ್ಲಿ ಅವೆಲ್ಲವೂ ನೇರ ಬಂಡಾಯವಾಗಿ ಕಂಡು. ಸೌಲನ ಈ ಅಪೂರ್ಣ ವಿಧೇಯತೆಗೆ ಸಿಕ್ಕ ಶಿಕ್ಷೆ ಇದೆ. ಇದು ಅಂತಿಮ ಮತ್ತು ಬದಲಾಯಿಸಲಾಗದ ತೀರ್ಪಾಗಿತ್ತು. ಅವನು ತನ್ನ ರಾಜ್ಯವನ್ನ, ತನ್ನ ಪರಂಪರೆಯನ್ನ ಎಲ್ಲವನ್ನೂ ಕಳೆದುಕೊಂಡ. ಯಾಕಂದ್ರೆ ಅವನು ದೇವರ ಆಜ್ಞೆಗಿಂತ ತನ್ನ ಬುದ್ಧಿವಂತಿಕೆ ದೊಡ್ಡದು ಅಂತ ಅನ್ಕೊಂಡಿದ್ದ. ಈಗ ಕಥೆ ನಾಟಕೀಯವಾಗಿ 500 ವರ್ಷ ಮುಂದಕ್ಕೆ ಜಿಗಿಯುತ್ತೆ. ಸೌಲ ಅಂದು ಉಳಿಸಿದ ಆ ಒಬ್ಬ ವ್ಯಕ್ತಿ, ಆ ಒಂದು ರಾಜಿ ಇತಿಹಾಸದಲ್ಲಿ ಒಂದು ಭಯಾನಕ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ಈ ಪದವನ್ನ ಗಮನದಲ್ಲಿಟ್ಕೊಳ್ಳಿ, ಅಗಾಗೈಟ್. ಇದರ ಅರ್ಥ ಅಗಾಗನ ವಂಶಸ್ಥ ಅಂತ. ಈ ಒಂದು ಪದ ನಮ್ಮ ಕಥೆಯ 2 ಭಾಗಗಳನ್ನು ಜೋಡಿಸೋ ಮುಖ್ಯ ಕೊಂಡಿ. ಮತ್ತು ಈಗ ನೋಡಿ ಆ ಆಘಾತಕಾರಿ ಸಂಪರ್ಕವನ್ನ. 500 ವರ್ಷಗಳ ನಂತರ ಯಹೂದಿ ಜನಾಂಗವನ್ನೇ ನಾಶ ಮಾಡಲು ಹೊರಟಿದ್ದ ಹಾಮಾನ್ ಬೇರೆ ಯಾರೂ ಅಲ್ಲ, ಸೌಲ 500 ವರ್ಷಗಳ ಹಿಂದೆ ಜೀವಂತವಾಗಿ ಬಿಟ್ಟಿದ್ದನಲ್ಲ, ಅದೇ ರಾಜ ಅಗಾನ್ನ ನೇರ ವಂಶಸ್ಥ. ಸೌಲನ ಒಂದೇ ಒಂದು ತಪ್ಪು, ಒಂದು ಅಪೂರ್ಣ ವಿಧೇಯತೆಯಿಂದಾಗಿ ಅಮಾಲೇಕ್ಯರ ಸೇಡಿನ ವಂಶ ಉಳಿದುಕೊಂಡು ಹಾಮಾನನ ರೂಪದಲ್ಲಿ ವಾಪಸ್ ಬಂದಿತ್ತು. ಆದರೆ ದೇವರು ಕಥೆಯನ್ನ ಇಲ್ಲಿಗೆ ಮುಗಿಸಿಲ್ಲ. ಸ್ವತಃ ಸೌಲನ ಕುಲಕ್ಕೆ ಸೇರಿದ ಎಸ್ತರ್ ಮತ್ತು ಮೊರ್ದೆಕಾಯಿ ಎಂಬುವರು ಹಾಮಾನನನ್ನು ಸೋಲಿಸಲು ಮುಂದೆ ಬರ್ತಾರೆ. ಹೀಗೆ ಸೌಲ ಮಾಡಿದ ತಪ್ಪನ್ನ ಸರಿಪಡಿಸೋಕೆ ಅವನದೇ ವಂಶಕ್ಕೆ ಒಂದು ಅವಕಾಶ ಸಿಕ್ಕಿ ಕಥೆಯು ಒಂದು ವೃತ್ತವನ್ನ ಪೂರ್ಣಗೊಳಿಸುತ್ತೆ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವಾದ್ರೂ ಏನು? ನೋಡಿ, ಅವಿಧೇಯತೆ ಅಥವಾ ರಾಜಿ ಅನ್ನೋದು ಯಾವಾಗಲೂ ಕೆಟ್ಟದಾಗಿಯೇ ಕಾಣಿಸೋದಿಲ್ಲ. ಕೆಲವೊಮ್ಮೆ ಅದು ಜ್ಞಾನ, ಕರುಣೆ ಅಥವಾ ಹೊಂದಾಣಿಕೆಯ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ. ಇಷ್ಟು ಮಾಡಿದ್ರೆ ಸಾಕು, ಪೂರ್ತಿಯಾಗಿ ಮಾಡಬೇಕು ಅಂತ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ಭವಿಷ್ಯದ ದೊಡ್ಡ ಬಿಕ್ಕಟ್ಟಿಗೆ ಬೀಜವಾಗಬಹುದು. ಕೊನೆಯದಾಗಿ ಈ ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ತಿರುವ ಸಣ್ಣ ಸಣ್ಣ ರಾಜಿಗಳು ಭವಿಷ್ಯದಲ್ಲಿ ಯಾವ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು? ಮುಂದಿನ ಪೀಳಿಗೆಗೆ ಅಪಾಯ ತರಬಲ್ಲ ಯಾವ ಅಗಾಗನನ್ನು ನಾವು ಉಳಿಸಿಕೊಳ್ಳುತ್ತಿದ್ದೇವೆ? ಈ ಕಥೆ ಕೇವಲ ಇತಿಹಾಸವಲ್ಲ, ಇದು ಇವತ್ತಿಗೂ ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯಾಗಿದೆ.